ಏನಾಯ್ತು ತನ್ಮಯ್? ಅಂಕಲ್, ಪ್ಲಾನ್ ಸಕ್ಸಸ್. ಗುಡ್. ಇನ್ನು ನಾನು ಹೇಳ್ತೀನಿ, ಹಾಗೆ ಮಾಡು. ಸರಿ ಅಂಕಲ್, ಓಕೆ. ಅಂಕಲ್, ನೀವೆಲ್ಲಿದ್ದೀರಾ? ಎಲ್ಲಿದ್ದೀನಿ ಏನು ಅಂತಾನೆ ಗೊತ್ತಾಗ್ತಿಲ್ಲ ಕಣು. ಮುಖ ಫುಲ್ಲು ಕವರ್ ಮಾಡಿದ್ದಾರೆ, ಕೈ ಕಾಲೆಲ್ಲ ಕಟ್ ಹಾಕಿದ್ದಾರೆ. ಅಲ್ಲ ತನ್ಮಯ್, ನೀನ್ ಹೇಗೋ ಇವ್ರ ಹತ್ರ ಸಿಕ್ಕಾಕೊಂಡೆ? ನಿನ್ನ ಅಲ್ಲಿ ಸ್ಕೂಲ್ ಹತ್ರ ನೋಡ್ದೆ, ಆಮೇಲೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಂಕಲ್, ನಾನು ನಿಮ್ಮನ್ನ ನೋಡ್ದೆ. ನಿಮ್ನ ಮಾತಾಡ್ಸ್ಬೇಕು ಅನ್ನೋಷ್ಟರಲ್ಲಿ ಆ ರೌಡಿಗಳು ನಿಮ್ಮನ್ನ ಕಿಡ್ನಾಪ್ ಮಾಡ್ಬಿಟ್ರು. ತುಂಬಾ ಗಾಬರಿ ಆಯ್ತು. ಅದಕ್ಕೆ ಇವ್ರನ್ನ ತಡೆದು ನನ್ನ ಬಾಕ್ಸಿಗೆ ಪಂಚ್ ಕೊಟ್ಟು ನಿನ್ನ ಬಿಡ್ಸ್ಕೊಳ್ಳೋಣ ಅಂತಿದ್ದೆ. ಅಷ್ಟ್ರಲ್ಲಿ ಇವ್ರು ನನ್ನನ್ನ ಕಿಡ್ನಾಪ್ ಮಾಡ್ಬಿಟ್ರು. ಏನ್ ತನ್ಮಯ್ ನೀನು? ನಿನ್ಗೆ ಇದೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಸುಮ್ನೆ ಇದ್ದಿದ್ರೆ ಆಗಿರೋದು. ಅನ್ಯಾಯವಾಗಿ ನೀನ್ ಸಿಕ್ಕಾಕೊಂಡೆ. ನೀನು ನನ್ನ ಸೇವ್ ಮಾಡಕ್ ಬರೋ ಬದಲು ಸೀದಾ ಮನೆಗೆ ಹೋಗಿ ಎಲ್ಲರ ಹತ್ರ ಹೇಳ್ಬೋದಿತ್ತಲ್ವಾ? ಅಯ್ಯೋ ಅಂಕಲ್, ಅದ್ ನನ್ ತಲೆಗೆ ಹೊಳಿಲಿಲ್ಲ. ಇವ್ರನ್ನೆಲ್ಲ ನಾನು ಹೊಡಿಬೋದು ಅನ್ಕೊಂಡಿದ್ದೆ. ಆದ್ರೆ ಇವರೆಲ್ಲ ಸಿಕ್ಕಾಬಿಟ್ಟೆ ಸ್ಟ್ರಾಂಗ್ ಇದಾರೆ ಅಂಕಲ್. ನಾನೇನು ಮಾಡಕ್ಕೆ ಆಗ್ಲಿಲ್ಲ. ಅದೆಲ್ಲ ಬಿಡು ತನ್ಮಯ್, ಈಗ ಇಬ್ರು ಸಿಕ್ಕಾಕೊಂಡಿದೀವಿ. ಹೇಗಾದ್ರೂ ಮಾಡಿ ಇಲ್ಲಿಂದ ಹೋಗ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅಲ್ಲ ಅಂಕಲ್, ನಾನೇನೋ ಇವ್ರ ಸ್ಟ್ರಾಂಗ್ ಇಲ್ಲ ಬಿಡಿ. ಆದ್ರೆ ನೀವ್ ಬಾಕ್ಸಿಂಗ್ ಚಾಂಪಿಯನ್ ತಾನೆ. ಬಾಕ್ಸಿಂಗ್ ಮ್ಯಾಚ್ ದಿನ ಆಪೋನೆಂಟ್ ನ ಒಂದೇ ಪಂಚಲ್ಲಿ ಮಲಗಿಸ್ಬಿಟ್ರಿ. ಈಗ್ಲೂ ಎಲ್ಲರಿಗೂ ಒಂದು ಬಾಕ್ಸಿಂಗ್ ಪಂಚ್ ಕೊಟ್ಬಿಡಿ, ಎಸ್ಕೇಪ್ ಆಗ್ಬಿಡ್ಬೋದು. ಹೇಗಿದೆ ನನ್ನ ಐಡಿಯಾ? ತನ್ಮಯ್, ನಾನಿಲ್ಲಿರೋ ಪರಿಸ್ಥಿತಿಯಲ್ಲಿ ಪಂಚ್ ಅಲ್ಲ, ಒಂದ್ ಸ್ವಲ್ಪ ಮೂವ್ ಆಗೋಕ್ಕೂ ಆಗ್ತಾ ಇಲ್ಲ. ಕೈ ಕಾಲೆಲ್ಲ ಕಟ್ ಹಾಕಿದ್ದಾರೆ, ಮುಖ ತುಂಬಾ ಮಾಸ್ಕ್ ಹಾಕಿದ್ದಾರೆ. ಎಲ್ಲೂ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದು ಅಂಕಲ್, ಹಾಗಿದ್ರೆ ನಾನೇ ಎಸ್ಕೇಪ್ ಆಗಿ ನಿಮ್ಮ ಹತ್ರ ಬರ್ಬೇಕು. ನೋಡೋಣ, ಇಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತೀನಿ. ಅಂಕಲ್, ಆಗ್ತಿಲ್ಲ. ತುಂಬಾ ಗಟ್ಟಿಯಾಗಿ ಕಟ್ಬಿಟ್ಟಿದ್ದಾರೆ. ಏಯ್, ಅವನಿಗೆ ಫೋನ್ ಮಾಡಿದ್ದೇನೋ? ಹಾ ಅಣ್ಣ, ಒಂದ್ಸಲ ಮಾಡಿದ್ದೆ, ರಿಸೀವ್ ಮಾಡಿ ಮಾತಾಡಿದ್ರು. ಮತ್ತೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅಣ್ಣ. ಇನ್ನೊಂದ್ಸಲ ಮಾಡ್ಲಾ? ಮಾಡು ಮತ್ತೆ. ಹಾ ತನ್ಮಯ್, ಅಂಕಲ್, ಅವ್ರು ಯಾರಿಗೋ ಫೋನ್ ಟ್ರೈ ಮಾಡ್ತಿದ್ದಾರೆ ಅನ್ಸ್ತದೆ. ಏನು? ಫೋನಾ? ಯಾರಿಗೆ? ನನಗ್ ಗೊತ್ತಾಗ್ತಿಲ್ಲ ಅಂಕಲ್. ಅಣ್ಣ, ರಿಸೀವ್ ಮಾಡ್ತಾ ಇಲ್ಲ. ಏನು, ನಿನ್ ಫೋನ್ ರಿಸೀವ್ ಮಾಡ್ದಲ್ವಾ? ಇಲ್ಲ ಅಣ್ಣ. ನೋಡು, ನನ್ನ ಫೋನಿಂದ ಕಾಲ್ ಮಾಡ್ತೀನಿ. ಅದ್ ಹೆಂಗ್ ರಿಸೀವ್ ಮಾಡಲ್ವ ನಾನು ನೋಡ್ತೀನಿ. ನೋಡು, ಆಗ್ಲೇ ಆ ದಿನ ಕಿಡ್ನಾಪ್ ಮಾಡಾಗಿದೆ. ಈಗೇನು 50 ಲಕ್ಷ ಅಕೌಂಟ್ ಬರುತ್ತೋ ಇಲ್ಲ ಮುಂದಿನ ಕೆಲಸ ಮಾಡ್ಬೇಕೋ? ಮಾತಾಡಿರೋ ಅಮೌಂಟ್ ಗೊತ್ತು ತಾನೇ? ಎಷ್ಟು? 50 ಲಕ್ಷ. ಅದು ಬಂದ್ರೆ ನಿನ್ಗೆ ಒಳ್ಳೇದು, ಇಲ್ಲ ಅಂದ್ರೆ ನಿನ್ಗೆ ಕೆಟ್ಟದ್ದು. ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸೆಟ್ಲ್ ಮಾಡ್ತೀನಿ. ಅಷ್ಟು ದೊಡ್ಡ ಅಮೌಂಟ್ ನ ಇಮಿಡಿಯೇಟ್ ಆಗಿ ಸೆಟ್ಲ್ ಮಾಡೋಂದ್ರೆ ಹೇಗ್ ಮಾಡ್ಲಿ ಹೇಳಿ? ಯಾಕೆ ಬೆಟ್ಟಿಂಗ್ ಮಾಡ್ಬೇಕಾದ್ರೆ ಇದೆಲ್ಲ ಗೊತ್ತಿರ್ಲಿಲ್ವಾ? ಇಷ್ಟು ಅಮೌಂಟ್ ನ ಒಟ್ಟಿಗೆ ಕೊಡಕ್ಕಾಗಲ್ಲ ಅಂತ? ಸರ್, ನಾನು ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ಯಾಕೋ ಹಿಂಗ್ ತಿಂದು ಮಂಗನ್ ತರ ಆಡ್ತಿದ್ಯಾ? ಇಲ್ವಲ್ಲಪ್ಪ. ಹಾಗನ್ನಿಸ್ತಿಲ್ವಲ್ಲ, ಏನೋ ಒತ್ತಡದಲ್ಲಿದ್ದ ಹಾಗಿದೆ. ಇಲ್ಲಪ್ಪ, ಅದು ಆಕ್ಚುಲಿ ಜಿಮ್ ಅಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನಾನು ಕೂಡ ವರ್ಕೌಟ್ ಹೆವಿ ಮಾಡ್ಬಿಟ್ಟೆ, ಅದಕ್ಕೆ ಮುಖದಲ್ಲಿ ಸ್ಟ್ರೆಸ್ ಕಾಣಿಸ್ತಿದೆ. ಸರಿ ಆಯ್ತು. ಆದಿ ಎಲ್ಲಿದ್ದಾನೆ ಅಂತ ಗೊತ್ತಾ ನಿನಗೆ? ಫೋನ್ ಮಾಡ್ತಾನೆ ಇದ್ದೀನಿ, ಯಾಕೋ ಕನೆಕ್ಟೇ ಆಗ್ತಾ ಇಲ್ಲ. ನೀನ್ ಮಾಡು, ನಿನಗೆ ಕನೆಕ್ಟ್ ಆಗುತ್ತೆ ನೋಡೋಣ. ಓ ಗಾಡ್, ಏನ್ ಮಾಡೋದು ಇವಾಗ? ಅಪ್ಪಂಗೆ ಏನ್ ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಆದಿಗ್ ಫೋನ್ ಮಾಡು ಅಂತ ಹೇಳ್ದೆ, ಏನ್ ಯೋಚನೆ ಮಾಡ್ತಿದೀಯಾ? ಮಾಡು ಫೋನು. ಅಪ್ಪ, ನಾನು ಈಗ ತಾನೆ ಅವನ ಹತ್ರನೇ ಮಾತಾಡ್ದೆ. ಅವನು ಇವತ್ ಮನೆಗೆ ಬರಲ್ವಂತೆ. ಏನು, ಮನೆಗೆ ಬರೋದಿಲ್ವಂತ? ಹಾಪ, ಅದು ಅಣ್ಣ ಇವತ್ತು ಭಾಗ್ಯ ಅತ್ತೆ ಮನೇಲಿ ಉಳ್ಕೋತಾರಂತೆ. ಅದೇ ಭಾಗ್ಯ ಅತ್ತೆ ಮನೆ ಮೇಲೆ ಒಂದ್ ರೂಮ್ ಇದೆಯಲ್ಲ, ಅವತ್ತು ಅವನಲ್ಲೇ ಉಳ್ಕೊಂಡಿದ್ದ. ಅಲ್ಲೇ ಆರಾಮಾಗಿ ಸೇಫ್ ಆಗಿರ್ತಾನಂತೆ. ಸೇಫ್ ಆಗಿದ್ದಾನಂತ? ಅದೇನಪ್ಪ ಸ್ಪೆಷಲ್? ಇಶಾನ್, ನಿಜ ಹೇಳು,
ಏನು ಸಮಸ್ಯೆ ಇಲ್ಲ ತಾನೆ? ಏಯ್, ಹಾಗೇನಿಲ್ಲಪ್ಪ, ಆರಾಮಾಗಿದಾನಂತೆ. ಅರೆ ಭಾಗ್ಯ ಏನ್ ಇಷ್ಟೊತ್ತಿನಲ್ಲಿ? ಅರೆ, ಅದಕ್ಕೆ ಇಲ್ಲೇನ್ ಮಾಡ್ತಿದ್ದಾರೆ? ಇಲ್ಲಿ ಯಾಕೆ ಬರೋಕ್ ಹೋದ್ರು ಅಂತ. ಇವನ್ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾನಲ್ಲ? ತನ್ಮಯ್ ಏನ್ ಮಾತಾಡ್ಕೊಂಡ್ರು ಅಂತ ಕೇಳಿಸ್ತಾ? ನನಗೆ ಇಲ್ಲಿ ಏನು ಕೇಳ್ತಾ ಇಲ್ಲ. ಅಂಕಲ್, ನಂಗೂ ಜೋರ ಕೇಳಿಸ್ತಿಲ್ಲ, ಲೈಟ್ ಆಗ ಕೇಳಿಸ್ತಿದೆ. ಅದೇನೋ ದುಡ್ಡು ಅಂತೆಲ್ಲ ಮಾತಾಡ್ಕೋತಿದ್ರು. ಹಾ, ಕಿಡ್ನಾಪ್ ಮಾಡಿದ್ದಲ್ವಾ, ಅದಕ್ಕೆ ಭಾಗ್ಯ ಅವ್ರ ಹತ್ರನೂ ನಮ್ಮ ಅಪ್ಪನ ಹತ್ರನೂ ದುಡ್ಡು ಕೇಳಿರ್ತಾರೆ. ನಾವಿಲ್ಲೇ ಇದ್ರೆ ಖಂಡಿತ ಇವ್ರು ದುಡ್ಡು ಕೇಳೋದಂತೂ ನಿಲ್ಸಲ್ಲ. ಏನಾದ್ರೂ ಮಾಡ್ಲೇಬೇಕು. ನನಗಂತೂ ತಪ್ಪಿಸ್ಕೊಳಕ್ ಕಷ್ಟ. ನೀನೇನಾದ್ರೂ ಮಾಡ್ಬೇಕು ತನ್ಮಯ್. ತನ್ಮಯ್, ನಿನ್ ರೂಮಲ್ಲಿ ಏನೇನಿದೆ? ಅಂಕಲ್, ಇಲ್ಲಿ ತುಂಬಾ ಐಟಮ್ಸ್ ಇದೆ. ಈ ಸಿಲಿಂಡರು, ಗ್ಯಾಸ್ ಸ್ಟವ್, ಚೇರ್ಗಳು, ದೊಡ್ಡ ದೊಡ್ಡ ಪಾತ್ರೆ, ಗಾಜಿನ ಬಾಟ್ಲುಗಳಿದೆ. ಗಾಜಿನ ಬಾಟ್ಲ ಅದು? ಹಾ ಅಂಕಲ್, ಹೌದು. ಒಂದ್ ಕೆಲ್ಸ ಮಾಡು, ಬಾಟಲ್ ತಗೊಂಡು ಅದನ್ನ ನೀಟಾಗಿ ಹೊಡಿ, ಕೇರ್ಫುಲ್ ಆಗಿ. ಅಥವಾ ಅಲ್ಲೇ ಹೊಡೆದಿರೋ ಬಾಟ್ಲ್ ಇದೆಯಾ ನೋಡು. ಇದ್ರೆ ಆ ಗಾಜಿಂದ ನಿನ್ನ ಕೈ ಕಟ್ಟಿರೋ ಹಗ್ಗನ್ನ ಬಿಡಿಸ್ಕೊ. ಸರಿ ಅಂಕಲ್. ಅಂಕಲ್, ಆಗ್ತಾ ಇಲ್ಲ. ಫುಲ್ ಟೈಟ್ ಆಗಿ ಚೇರ್ ಸಮೇತ ಕೈ ಕಟ್ಬಿಟ್ಟಿದ್ದಾರೆ. ತನ್ಮಯ್, ನೋಡು, ನಿಧಾನಕ್ಕೆ ಟ್ರೈ ಮಾಡು. ನೀನ್ ತುಂಬಾ ಫೋರ್ಸ್ ಹಾಕಿ ಹೇಳೋಕೆ ಟ್ರೈ ಮಾಡಿದ್ರೆ ಆಗಲ್ಲ. ನಿಧಾನಕ್ಕೆ ಎದ್ದೇಳು, ಆರಾಮಾಗಿ ಹೋಗು, ರೆಸ್ಟ್ ಮಾಡ್ಕೊಂಡು ಹೋಗು. ಸರಿ ಅಂಕಲ್, ಟ್ರೈ ಮಾಡ್ತೀನಿ. ಅಂಕಲ್, ಹಗ್ಗ ಕಟ್ಟಾಯ್ತು. ತನ್ಮಯ್, ಬಾಟ್ಲ್ ಇರೋ ಜಾಗಕ್ಕೆ ಹೋಗು. ಹ. ಅಂಕಲ್, ಇಲ್ಲಿ ಯಾವ್ದು ಒಡೆದಿರೋ ಬಾಟ್ಲ್ ಇಲ್ಲ. ನಾನೇ ಹೊಡಿಬೇಕು, ಆದ್ರೆ ಸೌಂಡ್ ಆಗತ್ತಲ್ಲ. ತನ್ಮಯ್, ಒಂದ್ ಕೆಲ್ಸ ಮಾಡು, ಜೋರಾಗಿ ಬಿಡ್ರೋ ನನ್ನ ಏ ಅಂತೆಲ್ಲ ಕಿರ್ಸ್ತಾ ಬಾಟ್ಲ್ನ ಹೊಡಿ. ಆವಾಗ ಸೌಂಡ್ ಕೇಳಿಸಲ್ಲ. ಸರಿ ಅಂಕಲ್. ಅಂಕಲ್, ಇದು ಹೊಡಿತಾನೆ ಇಲ್ಲ. ತನ್ಮಯ್, ಯಾವ್ದಾದ್ರೂ ಗಟ್ಟಿಯಾಗಿರೋ ಜಾಗಕ್ಕೆ ಹೊಡಿ. ಏಯ್, ಸುಮ್ನೆ ಇರ್ತೀಯ? ಒಂದೆರಡು ತದಕ್ಲಾ. ಏನಣ್ಣ, ನೀನ್ ಒಂದೇ ಅವಾಜ್ಗೆ ಸೈಲೆಂಟ್ ಆಗ್ಬಿಟ್ಟಾ? ನಾನಂದ್ರೆ ಸುಮ್ನೆನಾ? ಏನಾಯ್ತು ತನ್ಮಯ್? ಅಂಕಲ್, ಬಾಟ್ಲ್ ಹೊಡೆದಾಕ್ಬಿಟ್ಟೆ. ತನ್ಮಯ್, ಅದ್ರಲ್ಲಿ ಒಂದು ಗ್ಲಾಸ್ ಪೀಸ್ ತಗೊಂಡು ನಿನ್ನ ಕೈ ಕಟ್ಟಿರೋ ಹಗ್ಗನ ಕಟ್ ಮಾಡ್ಕೊ. ಅಂಕಲ್, ತನ್ಮಯ್, ಹುಷಾರು. ಆಯ್ತು ಅಂಕಲ್. ಸರಿ. ನಿಧಾನ, ಆಯ್ತಾ? ಸರಿ ಅಂಕಲ್, ಓಕೆ.
ಏನಾಯ್ತು ತನ್ಮಯ್? ಅಂಕಲ್ ಪ್ಲಾನ್ ಸಕ್ಸಸ್. ಗುಡ್. ಇನ್ನು ನಾನ್ ಹೇಳ್ತೀನಿ, ಹಾಗ್ ಮಾಡು. ಸರಿ ಅಂಕಲ್, ಓಕೆ. ಸರಿ ಅಂಕಲ್. ಕಿಶನ್ ಏನಾಯ್ತು? ನೀನ್ ಯಾಕೆ ಇಷ್ಟು ಅವಸರದಲ್ಲಿ ಬರ್ತಿದ್ಯಾ? ಅದಕ್ಕೆ ನೀವೇನ್ ಇಷ್ಟೊತ್ತಲ್ಲಿ ಇಲ್ಲಿ? ಮಾವನ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅದಕ್ಕೆ ಅಣ್ಣನ್ ಸಂಬಂಧಪಟ್ಟ ವಿಷಯನಾ? ಅದೇ ಅವನ್ ಕಿಡ್ನಾಪ್. ಕಿಶನ್ ನಿನ್ಗಿದೆಲ್ಲ ಹೇಗ್ ಗೊತ್ತು? ಏನ್ ಮಾಡ್ತಿದ್ಯೋ? ಅದಕ್ಕೆ ಇದೆಲ್ಲ ಆಗೋದಕ್ಕೆ ನಾನೇ ಕಾರಣ. ಅದಕ್ಕೆ ಅದು ಬೆಟ್ಟಿಂಗ್ ಆಡಿ 50 ಲಕ್ಷ ಕಳ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಅದನ್ನ ನಾನು ಕೊಟ್ಟಿಲ್ಲ ಅಂತಾನೆ ಅಣ್ಣನ ಕಿಡ್ನಾಪ್ ಮಾಡಿರೋದು. ಅದು ಮನೇಲಿ ಯಾರಿಗೂ ವಿಷಯ ಗೊತ್ತಿಲ್ಲ. ಅದಕ್ಕೆ ಇವನ್ ಅಣ್ಣ ಕಿಡ್ನಾಪ್ ಆಗಿರೋದು ಕೂಡ ಯಾರಿಗೂ ಗೊತ್ತಿಲ್ಲ. ಪ್ಲೀಸ್ ಮ್ಯಾನೇಜ್ ಮಾಡಿ. ಅದಕ್ಕೆ ನಾನ್ ಹೇಗ್ ಮ್ಯಾನೇಜ್ ಮಾಡ್ಲಿ ಕಿಶನ್? ಗೊತ್ತಿಲ್ಲ. ಅದಕ್ಕೆ ಅದು ಹೇಗೋ ದಯವಿಟ್ಟು ಮ್ಯಾನೇಜ್ ಮಾಡಿ. ನಾನು ನಾಳೆ ಅಷ್ಟರಲ್ಲಿ ದುಡ್ಡು ಅರೇಂಜ್ ಮಾಡ್ತೀನಿ. ಅದಕ್ಕೆ ಪ್ಲೀಸ್ ಅಣ್ಣ ನಿಮ್ ಮನೇಲೇ ಇದ್ದಾನಂತ ಪ್ಲೀಸ್ ಸುಳ್ಳು ಹೇಳಿ. ಏನೋ ನಮ್ಮನೆಲ್ಲ? ಹಾ ಅದಕ್ಕೆ ತನ್ಮಯ ಇದ್ದಾನಲ್ಲ, ಅವನಿಗೆ ಬಾಕ್ಸಿಂಗ್ ಹೇಳ್ಕೊಡೋದಕ್ಕೆ ಮನೇಲೆ ಉಳ್ಕೊಂಡಿದ್ದಾನಂತ ಹೇಳಿ. ಅದಾಗಲ್ಲ ಕಿಶನ್. ಯಾಕೆ ಅದಕ್ಕೆ ಆಗಲ್ಲ? ಯಾಕಂದ್ರೆ ಆದಿ ಅವ್ರ ಜೊತೆ ತನ್ಮಯು ಕಿಡ್ನಾಪ್ ಆಗಿದ್ದಾನೆ.